ಸರ್ತಿ ಏರ್ ಕಾರ್ಸ್ ಬಂದಿದ್ದೀನಿ. ಮುಂದ್ಗಡೆ ನೋಡಿದ್ರೆ ಗೊತ್ತಾಗುತ್ತೆ ಕಲರ್ ವೋಲ್ಸ್ವ್ಯಾಗನ್ ನಿಂತಿದೆ ಅಂದ್ರೆ ಏರ್ ಕಾರ್ಸೆ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ಈ ಸರ್ತಿ ಲಾಸ್ಟ್ ವಿಡಿಯೋದಲ್ಲಿ ಏನ್ ಹೇಳಿದ್ರಿ ಅಂತಂದ್ರೆ ಒಂದು ಬೆಸ್ಟ್ ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಿ. ಈ ಸರ್ತಿ ರಿವೀಲ್ ಮಾಡೋ ಟೈಮು ಸರ್ ಏನ್ ಸರ್ ಆಫರ್ ರಿವೀಲ್ ಅಂತ ಏನೋ ಹೇಳ್ತಿದ್ರಿ? ಏನ್ ಸರ್ ಆಫರ್ ಕಿಂತ ನಿಮ್ಗೆ ಕ್ಯಾಶ್ ಡೀಲ್ ಪ್ರೈಸ್ ಇರುತ್ತೆ. ಈ ಸರ್ತಿ ನಿಮ್ಗೆ ಕ್ಯಾಶ್ ಅಲ್ಲಿ ಬೇಕಂದ್ರೆ ಮಾಡ್ಕೊಡ್ತೀನಿ. ಲೋನ್ ಆಪ್ಷನ್ ಐತೆ. ಓಕೆ, 3 ಗಾಡಿ ಲೋನ್ ಅಲ್ಲಿ ತಂದಿದ್ದೀನಿ. 2010 ಮಾಡಲ್ ಐತೆ, ಲೋನ್ ಆಗುತ್ತೆ. ಕೆ ನಂಬರ್ ಪ್ಯೂರ್ ಕೆ ನಂಬರ್, ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ. ಇನ್ನೊಂದು 11 ಮಾಡಲ್ ಐತೆ, ಅದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ. 12 ಮಾಡಲ್ ಒಂದ್ ಐತೆ, 12, 11, 10 3 ಗಾಡಿನೂ ಐತೆ. ಪ್ರೈಸಿಂಗ್ ಅಲ್ಲಿ ಐತೆ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ. ಅದಿಲ್ಲ ಅಂದ್ರೂ ತಿರ್ಗಾ ನಿಮ್ಗೆ ನೆಕ್ಸ್ಟ್ ಇನ್ನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ತಿರ್ಗಾ ಒಂದ್ ಲೈನ್ ಬರ್ತೀವಿ. ಇವಾಗ ನೀವ್ ನೋಡಿ ಎಲ್ಲ ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಸರಿ ಸರ್, ಇವಾಗ ಈ ಗಾಡಿ ನೋಡಕ್ಕೆ ಜನ ಎಲ್ಲಿ ಬರ್ಬೇಕು? ಅಡ್ರೆಸ್ ಸರ್ ಇದು ಬಂದ್ಬಿಟ್ಟು ನಮ್ ಶೋರೂಮ್ ಹೆಸರು ಬಂದ್ಬಿಟ್ಟು AR ಕಾರ್ಸ್. ಲೊಕೇಟ್ ಆಗಿರೋದು ಬಂದ್ಬಿಟ್ಟು K51 RTO ಡಯಾಗ್ನಲ್ ಆಪೋಸಿಟ್ ಡೆಡ್ ಎಂಡ್ 2ನೇ ಶಾಪ್ ಅಲ್ಲಿ. ಇದು ಏರಿಯಾ ಬಂದ್ಬಿಟ್ಟು BTM 4 ಸ್ಟೇಜ್ ಬರುತ್ತೆ ಸರ್. ಓಕೆ, ಹುಳಿಮಾವ್ ಸರೌಂಡಿಂಗ್ ಸೇರುತ್ತೆ. ಈಗ ಸರ್ ಇವಾಗ ತೋರಿಸ್ರಿ ಎಲ್ಲ ಕೆ ಗಾಡಿ 3 ಗಾಡಿ ಇದೆ ಅಂತಂದ್ರೆ ಲೋನ್ ಆಗುತ್ತಲ್ಲ ಸರ್ ಇದ್ರ ಮೇಲೆ? ಎಲ್ಲ ಗಾಡಿಗೂ 10 ಮಾಡಲ್ಗೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ 2 ಲಕ್ಷ. ನಿಮ್ಗೆ ಇದು ಬಂದ್ಬಿಟ್ಟು ಪ್ರೈಸಿಂಗ್ ಹೇಳ್ಬಿಡ್ತೀನಿ, ಡೀಟೇಲ್ಸ್ ಜೊತೆ ಬೇಗ ಕಂಪ್ಲೀಟ್ ಮಾಡ್ಬಿಡ್ತೀನಿ. 2010 ಮಾಡಲ್, ಸೆಕೆಂಡ್ ಓನರ್, 325 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 295 ಗೆ ಮಾಡ್ಕೊಡ್ತೀನಿ. ಸೊ ಇದ್ರದ್ದು ಫೀಚರ್ಸ್ ಯಾವ್ದು ಹೇಳಿ? ಫ್ಯೂಚರ್ ಇದು ಕಂಫರ್ಟ್ ಲೈನ್ 2010 ಮಾಡಲ್ ಬರುತ್ತೆ. ಸೆಕೆಂಡ್ ಓನರ್, 3,25,000 ಕೋಟ್ ಮಾಡ್ತಾ ಇದೀವಿ. ಗಾಡಿಯಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ನಿಮ್ಗೆ ಲೆದರ್ ಸೀಟ್ ಐತೆ. ಒಂದ್ ಲೆದರ್ ಸೀಟ್ ಸ್ವಲ್ಪ ಅರ್ಧೋಗೈತೆ, ಕೂತ್ಕೊಂಡು ಬೇಕಾದ್ರೆ ರಿಪ್ಲೇಸ್ ಮಾಡ್ಕೊಡ್ತೀನಿ. ವಿತ್ RTO ಚಾರ್ಜಸ್ ಜೊತೆ ನಿಮ್ಗೆ ಕಮಿಷನ್ RTO ಎಲ್ಲ ಇನ್ಕ್ಲೂಡ್ 295 ಗೆ ಮಾಡ್ಕೊಡ್ತೀನಿ. 10 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಎಲ್ಲೂ ಮೇಜರ್ ಡೆಂಟು ಸ್ಕ್ರಾಚ್ ಏನಿಲ್ಲ. ಗಾಡಿ ತುಂಬಾ ಚೆನ್ನಾಗೈತೆ. ನೆಕ್ಸ್ಟ್ ವೆಹಿಕಲ್ ಬನ್ನಿ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು 11 ಮಾಡಲ್ ಬಂದ್ಬಿಟ್ಟು 325 ಅಗೇನ್ ಕೋಟ್ ಮಾಡ್ತಾ ಇದೀವಿ. ಸಿಂಗಲ್ ಓನರ್ ಗಾಡಿ, K ರಿಜಿಸ್ಟ್ರೇಷನ್, K19 ಪಾಸಿಂಗು, 325 ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 3,10,000 ಮಾಡ್ಕೊಡ್ತೀನಿ. 3,10,000. ಹೌದು ಸರ್. ಇದು ಬಂದ್ಬಿಟ್ಟು ಟ್ರೆಂಡ್ ಲೈನ್ ಬರುತ್ತೆ. 11 ಮಾಡಲ್, ಸಿಂಗಲ್ ಓನರ್ ಗಾಡಿ. ಲೆದರ್ ಸೀಟ್ ಎಲ್ಲ ಹಾಕ್ಸೋರೆ ಕಸ್ಟಮರ್. ತಗೊಂಡ್ ಏನ್ ಮಾಡ್ಸಂಗಿಲ್ಲ. ಎಲ್ಲೂ ಬಾಡಿ ಲೈನ್ ಅಲ್ಲಿ ನಿಮ್ಗೆ ಸ್ಕ್ರಾಚಸ್ ಡೆಂಟೆಡ್ ಏನಿಲ್ಲ ಸರ್. ಓಡಿರೋದು ಸರ್ ಓಡಿರೋದು ನಿಮ್ಗೆ 81,000 ಓಡೈತೆ. ಅದ್ ಬಂದ್ಬಿಟ್ಟು 74,000 ಓಡೈತೆ. ರೆಕಾರ್ಡೆಡ್ ಮೀಟರ್ ಬೇಕಂದ್ರೆ ಚೆಕ್ ಮಾಡಿಸ್ಕೊಬಹುದು. ಗಾಡಿ ನೀವು 4 ಮ್ಯಾನ್ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ. ನೆಕ್ಸ್ಟ್ ಇನ್ನೊಂದು ಗಾಡಿ ಬಂದ್ಬಿಟ್ಟು 12 ಮಾಡಲ್. ಎಷ್ಟು ಓಡಿರ್ಬೋದು ಸರ್? 58,000 ರೆಕಾರ್ಡೆಡ್. ಹಿಸ್ಟ್ರಿ ಕೊಡ್ತೀನಿ ಆನ್ ಸ್ಪಾಟ್. ಡೀಸೆಲ್ ಅಲ್ಲಿ ಇದು 2 ಪೆಟ್ರೋಲ್, ಇದು ಡೀಸೆಲ್. ಇದು ಬಂದ್ಬಿಟ್ಟು ನಿಮ್ಗೆ 2012 ಮಾಡಲ್, 58,000 ರೆಕಾರ್ಡೆಡ್ ಓಡೈತೆ. 385 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 370 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 3,70,000, 3,70,000. ಇದು ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಸರ್? ಸರ್ ಇದಕ್ಕೆ 70,000 ಡೌನ್ ಪೇಮೆಂಟ್ ಮಾಡಿದ್ರೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಇದಕ್ಕೆ ನೀವು 60,000 ಡೌನ್ ಪೇಮೆಂಟ್ ಮಾಡಿದ್ರೆ 2.5 ಲೋನ್ ಮಾಡಿಸ್ಕೊಡ್ತೀನಿ. ಇದಕ್ಕೆ 95,000 ಡೌನ್ ಪೇಮೆಂಟ್ ಮಾಡಿದ್ರೆ 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಸರ್, 250 ಬಜೆಟ್ ಅಲ್ಲಿ ಇನ್ನೊಂದ್ಸತಿ ಈ ವಿಡಿಯೋದಲ್ಲಿ ಇನ್ನ ಸ್ಟಾಕ್ ತರಿಸಿದೀನಿ. 2010 ಮಾಡಲ್, ಸೆಕೆಂಡ್ ಓನರ್, ಹೈಲೈನ್ ಕೊಡ್ತಾ ಇದೀನಿ 2.5. ನೆಕ್ಸ್ಟ್ 2011 ಮಾಡಲ್, ಸಿಂಗಲ್ ಓನರ್, ಕಂಫರ್ಟ್ ಲೈನ್ ಕೊಡ್ತಾ ಇದೀನಿ ಸರ್. ಇನ್ನೊಂದು ಗಾಡಿ 2010 ಮಾಡಲ್, ಸೆಕೆಂಡ್ ಓನರ್, ಇದು ಬಂದ್ಬಿಟ್ಟು 76,000 ಚೇಂಜ್ ಓಡೈತೆ. ಗಾಡಿ ತುಂಬಾ ಚೆನ್ನಾಗೈತೆ. ಬನ್ನಿ ಒಂದ್ಸತಿ ಇಂಟೀರಿಯರ್ ತೋರಿಸ್ತೀನಿ. ಲೆದರ್ ಸೀಟ್ ಐತೆ, ಬಕೆಟ್ ಸೀಟ್ ಹಾಕ್ಸೋರೆ. ಟೈರ್ ಬಂದ್ಬಿಟ್ಟು 70-80% ಐತೆ. ಟಚ್ ಸ್ಕ್ರೀನ್ ಸಿಸ್ಟಮ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್. ಗಾಡಿಯಲ್ಲಿ ಕಂಫರ್ಟ್ ಲೈನ್ ಬರುತ್ತೆ. 4 ಕ್ರೋಮ್ ಬೀಡಿಂಗ್ ಕೂಡ ಹಾಕ್ಸೋರೆ ಕಸ್ಟಮರ್. ತುಂಬಾ ಚೆನ್ನಾಗೈತೆ. ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು 275 ವಿತ್ NOC DL ನಂಬರ್. ಇದು ವಿತ್ NOC 275 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 2,50,000 ಗೆ ವಿತ್ NOC ಜೊತೆ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು 2011. ಇದು ಬಂದ್ಬಿಟ್ಟು ಕಂಫರ್ಟ್ ಲೈನ್. ಇದು ನಿಮ್ಗೆ 78,000 ನೋಡೈತೆ. ಸಿಂಗಲ್ ಓನರ್ ಗಾಡಿ. ಇದ್ರಲ್ಲಿ ನಿಮ್ಗೆ 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಇದು ಗಾಡಿ ತುಂಬಾ ಚೆನ್ನಾಗೈತೆ. ಮ್ಯಾಗ್ವಿಲ್ ಕೂಡ ಹಾಕ್ಸೋರೆ. ಇದು ಸೇಮ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ, 250 ಕೊಡ್ತಾ ಇದೀನಿ ವಿತ್ NOC. ಇನ್ನೊಂದು ಗಾಡಿ ಸರ್, 2010 ಮಾಡಲ್, ಹೈಲೈನ್. ಇದ್ರಲ್ಲೂ ಏರ್ ಬ್ಯಾಗ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಲೆದರ್ ಸೀಟ್ ಐತೆ. ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಐತೆ. ಟಾಪ್ ಎಂಡ್ ಮಾಡಲ್. ಇದು ಬಂದ್ಬಿಟ್ಟು 250 ಮಾಡ್ಕೊಡ್ತೀನಿ. 2010 ಮಾಡಲ್, ಸೆಕೆಂಡ್ ಓನರ್. ಇದು ಮುಂದೆ ತಗೊಂಡ್ಬಿಡ್ಲಾ? ಬೇಡ ಸಾಕು. ವೋಲ್ಸ್ವ್ಯಾಗನ್ ನೋಡಿದ್ರೆ ಸರ್, ವೋಲ್ಸ್ವ್ಯಾಗನ್ ಅಷ್ಟೇ ಸಿಗುತ್ತಾ? ಬೇರೆ ಯಾವ್ದು ಆಪ್ಷನ್ ಇದೆ ಸರ್? ತುಂಬಾ ಆಪ್ಷನ್ ಸಿಗುತ್ತೆ. ಮಲ್ಟಿ ಬ್ರ್ಯಾಂಡ್ ಸಿಗುತ್ತೆ. ಮಲ್ಟಿ ಬ್ರ್ಯಾಂಡ್ ಯೂಸ್ಡ್ ಕಾರ್ ಶೋರೂಮ್ ನಮ್ದು. ಇನ್ನೊಂದು ಬಂದ್ಬಿಟ್ಟು 12 ಮಾಡಲ್ ಕಿಂತ ಮುಂಚೆ ಒಂದ್ ಮಾತಾಡ್ತೀನಿ. ಆಲ್ಮೋಸ್ಟ್ ನಮ್ ಕಡೆ ಕಡಿಮೆ ಓಡಿರೋ ಗಾಡಿ ತರಿಸ್ತೀವಿ. 57,000 ಓಡೈತೆ ಸರ್. I20 12 ಮಾಡಲ್, ಸಿಂಗಲ್ ಓನರ್,
ಗಾಡಿ ತುಂಬಾ ಚೆನ್ನಾಗೈತೆ. ಮ್ಯಾಗ್ನೋ ಆಪ್ಷನಲ್, ನಿಮ್ಗೆ ಮಿರರ್ ಫೋಲ್ಡಬಲ್, ಆಟೋಮೆಟಿಕ್ ಮಿರರ್ ಫೋಲ್ಡಬಲ್ ಆಪ್ಷನ್ ಇರುತ್ತೆ. ನಿಮ್ಗೆ ಸೀಟ್ ಕವರ್ ಸ್ವಲ್ಪ ಅರ್ಧೋಗೈತೆ, ಒರಿಜಿನಲ್ ಬ್ರ್ಯಾಂಡ್ ನ್ಯೂ ಸೀಟ್ ಒಳಗಡೆ ಐತೆ. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಹಾಕ್ಸಿರೋದು. ಗಾಡಿ ತುಂಬಾ ಚೆನ್ನಾಗೈತೆ ಸರ್. 57,000 ಒರಿಜಿನಲ್ ಪೇಂಟ್ ಅಲ್ಲಿ ಐತೆ. ಚಿಕ್ಕ ಪುಟ್ಟ ಟಚ್ ಅಪ್ ಆಗೈತೆ. ಬಂಪರು ಕಸ್ಟಮರ್ ಮಾಡಿಸ್ಕೊಟ್ಟವ್ರೆ. ರೆಡಿ ಟು ಯೂಸ್ ಇರೋದು. ಒಂದ್ ಸರ್ವಿಸ್ ಕೂಡ ನಮ್ ಕಡೆಯಿಂದ ಇರುತ್ತೆ. 3,25,000 ಕೋಟ್ ಮಾಡ್ತಾ ಇದೀವಿ. ಇದು ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ ನಂಬರು, ಚಾಕ್ಲೇಟ್ ಕಲರ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಬರೀ 57,000 ರೆಕಾರ್ಡೆಡ್ ರೋಡ್ ಐತೆ. ನಿಮ್ಗೆ ಫೈನಲ್ ಟು ಫೈನಲ್ 295 ಮಾಡ್ಕೊಡ್ತೀನಿ ಸರ್ ವಿತ್ NOC ಜೊತೆ. ಓಕೆ, ಹಾಗೆ ಇನ್ನೊಂದು ಸರ್ ಬ್ಲಾಕ್ ಕಲರ್. ಸರ್ ಬ್ಲಾಕ್ ಕಲರ್ MH ರಿಜಿಸ್ಟ್ರೇಷನ್ I10 ಐತೆ. 325 ವಿತ್ ನಂಬರ್ ಕೋಟ್ ಮಾಡ್ತಾ ಇದೀವಿ. ಸಾರಿ 350 ಕೋಟ್ ಮಾಡ್ತಾ ಇದೀವಿ. 325 ಗೆ ನಂಬರ್ ಜೊತೆ ಕೊಡ್ತೀನಿ. ಗಾಡಿ ವಿತ್ ಸನ್ರೂಫ್ ಬರುತ್ತೆ ಸರ್. ಆಟೋಮೆಟಿಕಲ್ ತುಂಬಾ ಜನ ಕೇಳ್ತಾ ಇದ್ದಾರೆ. ಇದು ಬ್ಲಾಕ್ ಆಟೋಮೆಟಿಕ್ ವಿತ್ ರಿಜಿಸ್ಟ್ರೇಷನ್ ಹೇಳ್ತಾ ಇರೋದು. 325 ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗೈತೆ. ಆಸ್ತಾ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ನಿಮ್ಗೆ. ಓಕೆ, ಇದು ನಿಮ್ಗೆ ಆಸ್ತಾ ABS ಬರುತ್ತೆ ನಿಮ್ಗೆ. ಓಕೆ, ಹಾಗೆ ಇನ್ನೊಂದು ಸರ್ ಎಕೋ ಸ್ಪೋರ್ಟ್ಸ್ ಇರೋದು. ಸರ್ ಎಕೋ ಸ್ಪೋರ್ಟ್ 2013 ಮಾಡಲ್ ಸಿಂಗಲ್ ಓನರ್ ವಿತ್ NOC ನು ಬಂದೈತೆ. ಡಿಲ್ಲಿ ನಂಬರ್ ವೆಹಿಕಲ್, ಟೈಟಾನಿಯಂ ಕೀ ಸ್ಟಾರ್ಟ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇದಕ್ಕೆ ಲೋನ್ ಆಪ್ಷನ್ ಬೇಕಂದ್ರೆ ಮಾಡಿಸ್ಕೊಡ್ತೀನಿ. ನಿಮ್ಗೆ ಒಂದು 4 lakh ಲೋನ್ ಆಗುತ್ತೆ. 1 lakh ಡೌನ್ ಪೇಮೆಂಟ್ ಮಾಡಿದ್ರೆ 5 lakhs ರೌಂಡ್ ಫಿಗರ್ ಮಾಡಿಕೊಡ್ತೀನಿ ಸರ್. ಸರ್ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಪೋಲೋ, ನಿಮ್ಗೆ ಕ್ರೂಸ್, BMW, ನಿಮ್ಗೆ ಕಡಿಮೆ ಬಜೆಟ್ ಇಂದ ಎಲ್ಲಾ ಗಾಡಿ ತರಿಸಿದ್ದೀನಿ. ಇದು ಬಂದ್ಬಿಟ್ಟು 2011 ಮಾಡಲ್ ಷೆವರ್ಲೆ ಕ್ರೂಸ್ LTZ ಆಟೋಮೆಟಿಕ್ ಅಲ್ಲಿ ಸರ್. ತುಂಬಾ ಜನ ಕೇಳ್ತಾ ಇರ್ತಾರೆ ಆಟೋಮೆಟಿಕ್ ಗಾಡಿ. ಗಾಡಿ ವೈಟ್ ಕಲರ್, ಸೆಕೆಂಡ್ ಓನರ್. NOC ಬಂದೈತೆ ಬೆಂಗಳೂರಿಗೆ. ಕರ್ನಾಟಕ NOC ಇಶ್ಯೂ ಆಗೈತೆ. ಆಟೋಮೆಟಿಕ್ ಅಲ್ಲಿ ನಿಮ್ಗೆ ಗಾಡಿ ತುಂಬಾ ಚೆನ್ನಾಗೈತೆ. 90,000 ನೋಡೈತೆ ವೆಹಿಕಲ್. ಈಗ ನಿಮ್ಗೆ ಆಟೋಮೆಟಿಕ್ ಅಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿ ಗೊಂಬೆ ಇದ್ದಂಗ ಐತೆ. ವಿತ್ ಸನ್ರೂಫ್ ಬರುತ್ತೆ ಸರ್ ಗಾಡಿ ಇದು. ಓಕೆ, ಟೈರ್ ಎಲ್ಲ ಒಂದ್ 70-80% ಐತೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಪ್ಲಿಫೈಯರ್ ಎಲ್ಲ ಐತೆ ಗಾಡಿಯಲ್ಲಿ. ಅಡಿಷನಲ್ ಏನ್ ₹1 ಖರ್ಚು ಮಾಡಂಗಿಲ್ಲ. ರೀಸೆಂಟ್ ಸರ್ವಿಸ್ ಆಗೈತೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು 325 ಕೋಟ್ ಮಾಡ್ತಾ ಇದೀವಿ. 295 ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಹಾಗೆ ವಿತ್ NOC ಜೊತೆ. BMW ನೆಕ್ಸ್ಟ್ BMW ಬಂದ್ಬಿಟ್ಟು 2010 ಮಾಡಲ್ ಸಿಂಗಲ್ ಓನರ್ 5 Series 530D ವಿತ್ ಸನ್ರೂಫ್ ಬರುತ್ತೆ. ಎಲ್ಲಾ ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗ್, ABS 2 ಆಪ್ಷನ್ ಐತೆ ಸರ್ ನಮ್ಮ ಹತ್ರ. ಒಂದ್ ಬಂದ್ಬಿಟ್ಟು 9 ಮಾಡಲ್ ಗ್ರೇ ಕಲರ್ ಅಲ್ಲಿ ಐತೆ. 10 ಮಾಡಲ್ ಸಿಂಗಲ್ ಓನರ್. ಅದು ಗ್ರೇ ಕಲರ್ NOC ರೆಡಿ ಐತೆ. ಇದು NOC ತರ್ಸ್ಕೊಡ್ತೀನಿ. ಬೈಯರ್ ಹೆಸರಲ್ಲಿ NOC ಸಿಗುತ್ತಿದ್ದು. 525 ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 475 ಮಾಡ್ಕೊಡ್ತೀನಿ. ಇದಾದ್ರೂ ತೊಗೊಳ್ಳಿ, ಅದಾದ್ರೂ ತೊಗೊಳ್ಳಿ. ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಇರೋದು ಸರ್. ನೆಕ್ಸ್ಟ್ ಬಂದ್ಬಿಟ್ಟು ವೆಂಟೋ 2011 ಮಾಡಲ್, ಸೆಕೆಂಡ್ ಓನರ್, 11 ಎಂಡಿಂಗ್ ಮಾಡಲ್. ಡಿಲ್ಲಿ ನಂಬರ್, ಹೈಲೈನ್ ಬರುತ್ತೆ. ಪೆಟ್ರೋಲ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗೈತೆ. ರೆಡಿ NOC ಐತೆ ಗಾಡಿಯಲ್ಲಿ. ಇದು ನಿಮ್ಗೆ 275 ಕೋಟ್ ಮಾಡ್ತಾ ಇದೀವಿ. 260 ವಿತ್ NOC ಜೊತೆ ಕೊಡ್ತೀನಿ. 325 ವಿತ್ ನಂಬರ್ ಮಾಡ್ಕೊಡ್ತೀನಿ ಸರ್. ಫೀಚರ್ಸ್ ಅಲ್ಲಿ ಸರ್, ಫ್ಯೂಚರ್ಸ್ ಟಾಪ್ ಎಂಡ್ ಬರುತ್ತೆ. 11 ಮಾಡಲ್, ಸೆಕೆಂಡ್ ಓನರ್, 81,000 ರೆಕಾರ್ಡೆಡ್ ರೋಡ್ ಐತೆ. ಡ್ಯುಯಲ್ ಏರ್ ಬ್ಯಾಗ್, ABS, ಅಲೋ ವೀಲ್ಸ್ ಎಲ್ಲ ಬರುತ್ತೆ ಸರ್. ಓಕೆ, ಹಾಗೆ ನೋಡ್ಬೋದು. ನಿಮಗೆ ಇಂಟೀರಿಯರ್ ಎಲ್ಲ ತೋರಿಸಿದ್ದೀನಿ. ಹಾಗೆ ಸರ್ ನೆಕ್ಸ್ಟ್ ಇಕೋ ಸ್ಪೋರ್ಟ್ಸ್ ಒಂದಿದೆ, ಡಸ್ಟರ್ ಒಂದಿದೆ ಸರ್. ಬನ್ನಿ ಹೇಳ್ಬೇಡಿ ಸರ್. ಇದು ಬಂದ್ಬಿಟ್ಟು ಇದು ಲೋನ್ ಆಗುತ್ತೆ. NOC ರೆಡಿ ಐತೆ. ಲೋನ್ ಮಾಡಿಸ್ಕೊಡ್ತೀನಿ. ಬರೀ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ವೆಂಟೋಗೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಇನ್ನೊಂದು ಬಂದ್ಬಿಟ್ಟು 2016 ಮಾಡಲ್ ಡಸ್ಟರ್ ಐತೆ. ಗಾಡಿ ತುಂಬಾ ಚೆನ್ನಾಗೈತೆ. ನಿಮ್ಗೆ ಇದು ಬಂದ್ಬಿಟ್ಟು ನಿಮ್ಗೆ RX-Z ಟಾಪ್ ಎಂಡ್ ಬರುತ್ತೆ. 110 PS ಬರುತ್ತೆ ಸರ್ ಇದು. ಓಕೆ, ಇದು ಬಂದ್ಬಿಟ್ಟು 525 ಕೋಟ್ ಮಾಡ್ತಾ ಇದೀವಿ. 450 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇಡೀ ಬೆಂಗಳೂರಲ್ಲೇ ಕೊಡಲ್ಲ. 450 ವಿತ್ NOC ಕೊಡ್ತಿದ್ದೀನಿ. 16 ಮಾಡಲ್ ಡಸ್ಟರ್. ಚಿಕ್ಕ ಪುಟ್ಟ ಏನೈತೆ ರಿಫಪ್ ಮಾಡಿ ಕೊಡ್ತೀನಿ ಗಾಡಿ. ಇನ್ನೊಂದು ಇರೋದು ಸರ್ ಎಕೋ ಸ್ಪೋರ್ಟ್ ಬಂದ್ಬಿಟ್ಟು 2014 ಮಾಡಲ್, ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗೈತೆ. 4,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಓಡಿರೋದು ಸರ್ ಇದು? ಓಡಿರೋದು 72,000 ನೋಡೈತೆ ಸರ್. ಓಕೆ, ಅಡ್ವೊಕೇಟ್ ಯೂಸ್? ಹೌದು. ಓಕೆ, ನೋಡ್ಬೋದು. ಡೆಲ್ಲಿ ಪಾಸಿಂಗು. ಇದು ಫೈನಲ್ ಪ್ರೈಸ್ ಅಂತ ಎಷ್ಟು ಅಂತ ಹೇಳಿದ್ರೆ? 425 ಮುಗಿಸ್ಕೊಡ್ತೀನಿ ಸರ್. ಓಕೆ ಸರ್, 99 ಮಾಡಲ್ ಅಲ್ಲಿ ಮಾಡಿಫೈ ಆಗಿರೋದು ಜಿಪ್ಸಿ ತಂದಿದ್ದೀನಿ. ಗಾಡಿ ತುಂಬಾ ಚೆನ್ನಾಗೈತೆ. 4 wheel ಡ್ರೈವ್ ಇದು. ಓಕೆ, 4 wheel ಡ್ರೈವ್. ಇದು ಇಂಜಿನ್ ರಿಪ್ಲೇಸ್ ಆಗೈತೆ. 1.6 ಬಲೆನೋ ಇಂಜಿನ್ ಐತೆ ಗಾಡಿಯಲ್ಲಿ. ಗಾಡಿ ತುಂಬಾ ಚೆನ್ನಾಗೈತೆ. ಬಕೆಟ್ ಸೀಟ್ ಐತೆ. ನಿಮ್ಗೆ ಟೈರ್ ಬಂದ್ಬಿಟ್ಟು 70-80% ಐತೆ. ಆಫ್ ರೋಡಿಂಗ್ ಕಿಟ್ ಎಲ್ಲ ಹಾಕ್ಸೋರೆ ಸರ್ ಗಾಡಿಯಲ್ಲಿ. ನಿಮ್ಗೆ ಟೋಯಿಂಗ್, ಇದು ಪುಲ್ ಮಾಡೋದು, ಇದೆಲ್ಲ ನಿಮ್ಗೆ ಗಾಡಿಯಲ್ಲೇ ಸಿಗುತ್ತೆ. ಫೋಗ್ ಲ್ಯಾಂಪ್ ಇಂದ ಹಿಡ್ದು ಹೆಡ್ ಲೈಟ್ಸ್ ಎಲ್ಲ ಐತೆ ಗಾಡಿಯಲ್ಲಿ. ನಿಮ್ಗೆ ಈ ಗಾಡಿ ಕೊಟ್ ಮಾಡ್ತಾ ಇರೋದು. ಮಾಡಲ್ ಬಂದ್ಬಿಟ್ಟು 99 ಮಾಡಲ್, ಥರ್ಡ್ ಓನರ್ ವೆಹಿಕಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. 475 ಕೋಟ್ ಮಾಡ್ತಾ ಇದೀವಿ. 425 ಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ.